ನಮ್ಮ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ, ಕಾಂಗ್ರೆಸ್ ನೀತಿಯ ವಿರುದ್ಧ, ಮೂಡಾ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ. ಮೂರನೇ ತಾರೀಕಿನಿಂದ ಪ್ರಾರಂಭ ಆದಂಥ ಬಿಜೆಪಿ ಜೆಡಿಎಸ್ ಜಂಟಿ ಪಾದಯಾತ್ರೆ ಈಗ ಅದೊಂದು ರೀತಿಯ ಜನಾಂದೋಲನವಾಗಿ ರೂಪುಗೊಂಡಿದೆ. ಆಡಳಿತ ಪಕ್ಷ ಪಾದಯಾತ್ರೆಗೆ ಸೇರ್ತಿರ್ತಕ್ಕಂಥ ಜನಬೆಂಬಲವನ್ನು ನೋಡಿ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವ ಸಂಪುಟ ಮತ್ತು ಕಾಂಗ್ರೆಸ್ ಹೈಕಮಾಂಡು ಗಾಬರಿಗೊಂಡಿದೆ. ಅವರು ಭಯಭೀತರಾಗಿ ಬೆದರಿಕೆ ತಂತ್ರವನ್ನು ಅನುಸರಿಸಲಿಕ್ಕೆ ಹೊರಟಿದ್ದಾರೆ. ನಮ್ಮ ಪಾದಯಾತ್ರೆ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ, ನಮ್ಮ ಪಾದಯಾತ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿಗಳನ್ನು ನಕಲಿ ಖಾತೆಗೆ ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಲೂಟಿಯ ವಿರುದ್ಧ ನಮ್ಮ ಪಾದಯಾತ್ರೆ ಮೂಡಾ ಸೇರಿದಂತೆ ವಿವಿಧ ಇಲಾಖೆಗಳಲ್ಲಿ ನಡೆದಿರತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ತಮ್ಮ ಮೂಲಕ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಬಯಸ್ತೇನೆ. ನೀವು ಹೇಳ್ಕೊಂಡಿದ್ದೀರಿ, ನನ್ನ 40 ವರ್ಷದ ಸಾರ್ವಜನಿಕ ಜೀವನ ಒಂದೇ ಒಂದು ಕಳಂಕ ಇಲ್ಲ ಅಂತ ಹೇಳಿದ್ದೀರಿ. ನಾನು ಮುಖ್ಯಮಂತ್ರಿಗಳಿಗೆ ಪ್ರಶ್ನಿಸೋದಕ್ಕೆ ಬಯಸ್ತೇನೆ, ಮೂಡಾ ಹಗರಣ ಕಳಂಕ ಅಲ್ವೇ? ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವ ಲೂಟಿ ನಿಮ್ಮ ಸರ್ಕಾರಕ್ಕೆ ಕಪ್ಪು ಚುಕ್ಕೆ ಅಲ್ವೇ? ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ KTTP ಆಕ್ಟ್ನ ಉಲ್ಲಂಘಿಸಿ ಒಂದೇ ಕಂಪನಿಗೆ 600 ಕೋಟಿ ರೂಪಾಯಿಗಳನ್ನು ಟೆಂಡರ್ ಕೊಟ್ಟಿರ್ತಕ್ಕಂಥದ್ದು ನಿಯಮ ಉಲ್ಲಂಘನೆ ಮಾಡಿ, ಅದು ಕಪ್ಪು ಚುಕ್ಕೆ ಅಲ್ವೇ? ಪ್ರತಿ ಹುದ್ದೆಗೆ ರೇಟ್ ಕಾರ್ಡ್ ನಿಗದಿ ಮಾಡಿ ಎಲ್ಲ ಇಲಾಖೆಗಳಲ್ಲಿ ಸಬ್ ಇನ್ಸ್ಪೆಕ್ಟ್ರಿಗಿಷ್ಟು, ಇನ್ಸ್ಪೆಕ್ಟ್ರಿಗಿಷ್ಟು, DYSPಗಿಷ್ಟು, ಕಮಿಷನರಿಗಿಷ್ಟು ಅಂತ ಪೊಲೀಸ್ ಇಲಾಖೆಯಲ್ಲಿ, ತಹಸೀಲ್ದಾರರಿಗೆ, AC ಗೆ, ಸ್ಪೆಷಲ್ DC ಗೆ ದರ ನಿಗದಿ ಮಾಡಿರೋದು ಕಂದಾಯ ಇಲಾಖೆಯಲ್ಲಿ, ಸಬ್ ರಿಜಿಸ್ಟ್ರಾರ್ಗಳ ಬಹಿರಂಗ ಹರಾಜು, ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಇನ್ಸ್ಪೆಕ್ಟರ್ ಮತ್ತು DC ಗಳಿಗೆ ದರ ನಿಗದಿ, ಸಾರಿಗೆ ಇಲಾಖೆಯಲ್ಲಿ RTOಗಳ ಬಹಿರಂಗ ಹರಾಜು. ಇದು ತಮ್ಮ ಆಡಳಿತದ ಕಳಂಕ ಅಲ್ವಾ?
ಬೆಂಗಳೂರಿನಲ್ಲಿ FIRಗೆ ಒಂದು ಅಡಿಗೆ 100 ರೂಪಾಯಿ ಕೊಡಬೇಕು. ಇಲ್ಲಿ ಹೋಗ್ತಾ ಇದೆ ಆ ದುಡ್ಡು? ಒಂದು ಅಡಿಗೆ 100 ರೂಪಾಯಿ ಹೆಚ್ಚುವರಿಯಾಗಿ ಕೊಡಬೇಕು. ತೆರಿಗೆ ಅಲ್ಲ, ಅದು ಲಂಚ. ಪ್ರತಿ ತಿಂಗಳು ಕನಿಷ್ಠ 500ರಿಂದ 600 ಕೋಟಿ ರೂಪಾಯಿ ಸಂಗ್ರಹ ಆಗುತ್ತೆ. ಎಲ್ಲಿ ಹೋಗ್ತಾ ಇದೆ ದುಡ್ಡು? ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಫಾರ್ ಎಕರ್, 1 ಎಕರೆಗೆ 25 ಲಕ್ಷ ಕೊಡಬೇಕು ಲಂಚ. ಎಲ್ಲಿ ಹೋಗ್ತಾ ಇದೆ ಆ ದುಡ್ಡು? ಇದೆಲ್ಲ ಆಡಳಿತದ ಕಳಂಕ ಅಲ್ವಾ? ಮಾನ್ಯ ಮುಖ್ಯಮಂತ್ರಿಗಳೇ, ಸಾರ್ವಜನಿಕ ಬದುಕು ಸ್ವಚ್ಛವಾಗಿದ್ದರೆ ಮಾತ್ರ ಕಳಂಕವಿಲ್ಲದ ಆಡಳಿತ ಅಂತ ಕರಿಬಹುದು. ನಿಮ್ಮ ಸಾರ್ವಜನಿಕ ಬದುಕಿನಲ್ಲಿ ಸ್ವಚ್ಛತೆ ಎಲ್ಲಿದೆ?